ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ರೆಡ್ ಇಂಡಿಯನ್. ಟೈಮ್ 8 ಗಂಟೆ ಆಗಿದೆ, ಫೆಬ್ರವರಿ 9 ಇವತ್ತು. ನಾನು ಬನ್ನೇರುಘಟ್ಟ JLR ಅಂದರೆ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸಿಗೆ ಹೋಗ್ತಾಯಿದ್ದೀನಿ. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಹೊಳೆಮತಿ ನೇಚರ್ ಫೌಂಡೇಶನ್ ಅಂತ ಒಂದು NGO ಇದೆ. ಸೊ ಈ ಎರಡೂ ಸೇರಿ ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಿದ್ದಾರೆ ಇವತ್ತು, ಹ್ಯೂಮನ್ ಲೆಪರ್ಡ್ ಕಾನ್ಫ್ಲಿಕ್ಟ್ ಅಂತ. ಸೊ ಮೇಯ್ನ್ ಸ್ಪೀಕರ್ ಆಗಿ ಸಂಜಯ್ ಗುಬ್ಬಿ ಸರ್ ಬರ್ತಾಯಿದ್ದಾರೆ. ಸಂಜಯ್ ಗುಬ್ಬಿ ಅಂದರೆ ಯಾರು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. 2016 ಇಲ್ಲಿ ಬೆಂಗಳೂರಲ್ಲಿ ವಿಬ್ಗಯಾರ್ ಅಂತ ಒಂದು ಸ್ಕೂಲಲ್ಲಿ ಲೆಪರ್ಡ್ ಅಟ್ಯಾಕ್ ಆಗಿತ್ತು, ನೆನಪಿರತ್ತೆ ಎಲ್ಲರಿಗೂ. ಆ ಲೆಪರ್ಡ್ ಅಟ್ಯಾಕ್ ಟೈಮಲ್ಲಿ ಒಬ್ರಿಗೆ ಈ ಮೀಡಿಯಾ ಏನು ಮಾಡಿದರು, ಯಾವುದೋ ಫೋಟೋಗ್ರಾಫರಿಗೆ ಅಥವಾ ಮೀಡಿಯಾದವರಿಗೆ ಲೆಪರ್ಡ್ ಅಟ್ಯಾಕ್ ಮಾಡಿದೆ ಅಂತ ನ್ಯೂಸ್ ಸ್ಪ್ರೆಡ್ ಮಾಡಿದರು. ಸೊ ಲೆಪರ್ಡ್ ಅಟ್ಯಾಕ್ ಮಾಡಿದ್ದಿದ್ದು ಪರ್ಸನ್ನೇ ಈ ಸಂಜಯ್ ಗುಬ್ಬಿ. ಬಟ್ ಅವರು ಏನು ರಿಪೋರ್ಟ್ರ್ ಆಗಿರಲಿಲ್ಲ, ಅವ್ರ ಕೈಯಲ್ಲಿದ್ದಿದ್ದು ಬೈನಾಕ್ಯುಲರು. ಬಟ್ ಅಲ್ಲಿ ವಿಜುವಲ್ಸಲ್ಲೆಲ್ಲ ಕ್ಯಾಮ್ರಾ ಥರ ಕಾಣಿಸೋದ್ರಿಂದ ಅವರು ಫೋಟೋಗ್ರಾಫರು ಅಥವಾ ಜರ್ನಲಿಸ್ಟ್ ಈ ಥರ ಸ್ಪ್ರೆಡ್ ಮಾಡಿದರು. ಸೊ ಇವಾಗ ಹೋಗ್ತಾಯಿದ್ದೀನಿ ಆ ಒಂದು ವರ್ಕ್ಶಾಪಿಗೆ. ಬನ್ನೇರುಘಟ್ಟ JLR ಅಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಏನು ಮೇಯ್ನ್ ಇಂಟೆನ್ಷನ್ ಅಂದರೆ, ಈಗ ರೀಸೆಂಟಾಗಿ ಅಥವಾ ತುಂಬ ಮಂತ್ಸಿಂದ ನೀವು ನ್ಯೂಸ್ಗಳು ಕೇಳ್ತಾನೆ ಇರ್ಬೋದು, ಬೆಂಗಳೂರು ಇನ್ ಆ್ಯಂಡ್ ಅರೌಂಡ್ ಮತ್ತು ಔಟ್ಸ್ಕರ್ಟ್ಸಲ್ಲೆಲ್ಲ ಈ ಲೆಪರ್ಡ್ ಸೈಟಿಂಗ್ಸು ಮತ್ತು ಲೆಪರ್ಡ್ಸ್ದು ಏನಂತಾರೆ ಓಡಾಟಗಳು ಜಾಸ್ತಿ ಆಗಿದೆ ಅಂತ. ಈಗೂ ಅಷ್ಟೇ ರೀಸೆಂಟಾಗಿ 2 days ಬ್ಯಾಕ್ ಯಲಹಂಕ ಹತ್ರ ಒಂದು ಲೆಪರ್ಡ್ ಸೈಟ್ ಆಗಿದೆ. ಫ್ಯೂ ಮಂತ್ಸ್ ಬ್ಯಾಕು ಹೊಸಕೋಟೆ ಸೈಡ್ ಎಲ್ಲೋ ಒಂದು ಕಡೆ ಸೈಟಿಂಗ್ ಆಗಿತ್ತು. ಆಮೇಲೆ ಸೈಟಿಂಗ್ ಅಂತ ಹೇಳೋದಕ್ಕಿಂತ ಫಾರೆಸ್ಟ್ ಏರಿಯಾ ಬಿಟ್ಟು ಎಲ್ಲಿ ಮನೆಗಳಿರತ್ತೆ, ಅದು ಬೆಂಗಳೂರು ಅಂತ ಸಿಟಿಯಲ್ಲಿರೋ ಮನೆಗಳ ಹತ್ರ ಅಥವಾ ಏರಿಯಾಗಳಿಗೆಲ್ಲ ಬರೋ ಹ್ಯಾಬಿಟ್ಸ್ ಜಾಸ್ತಿ ಆಗಿದ್ದಾವೆ ಲೆಪರ್ಡ್ಸ್ದು. ಇಲ್ಲ ಬೆಂಗಳೂರು ಯೂನಿವರ್ಸಿಟಿಯಲ್ಲೇ ತುಂಬ ಸಲ ಸೈಟ್ ಆಗಿದೆ. ಸೊ ಹಾಗಾಗಿ ಆ ಟೈಮಲ್ಲಿ ಇನ್ ಕೇಸ್ ಲೆಪರ್ಡ್ ಎನ್ಕೌಂಟರ್ ಆದ ಟೈಮಲ್ಲಿ ಅದು ಸಿಟಿ ಒಳಗೆ ಏನು ಪ್ರಿಕಾಷನ್ಸ್ ತೊಗೊಬೇಕು, ಹೇಗೆ ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಹುಡುಕಬೇಕು ಅನ್ನೋದ್ರ ಬಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಸ್ಟಾಫ್ಸ್ ಮತ್ತು NGO ಕಡೆಯಿಂದ ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾಯಿದ್ದಾರೆ. ಫಾರೆಸ್ಟ್ ಸ್ಟಾಫ್ಸ್ ಮೇಯ್ನ್ ಪಾರ್ಟಿಸಿಪೆಂಟ್ಸ್ ಆಗಿರ್ತಾರೆ ಇದರಲ್ಲಿ. ಹಾಗೆ ಆಫ್ಟರ್ನೂನ್ ಅಂದರೆ ಒಂದು 3:30 ಹಾಗೆ ಬನ್ನೇರುಘಟ್ಟ ಝೂ ಅಲ್ಲಿ ಡೆಮಾನ್ಸ್ಟ್ರೇಷನ್ ಇರುತ್ತೆ. ಲೆಪರ್ಡಿಗೆ ಟ್ರ್ಯಾಂಕ್ಯುಲೈಸ್ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಡೆಮಾನ್ಸ್ಟ್ರೇಷನ್ ಇರುತ್ತೆ ವೆಟರ್ನರಿ ಡಾಕ್ಟರ್ಸಿಂದ. ಸೊ ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ನೋಡೋಕ್ಕೆ ನಾನು ಹೋಗ್ತಾಯಿದ್ದೀನಿ ಇವಾಗ. ಇನ್ನೂ ಅರೌಂಡ್ 20 ಕಿಲೋಮೀಟರ್ಸ್ ಇದೆ ಬನ್ನೇರುಘಟ್ಟ JLR. ನಾನು ಬಿಡದಿಂದ ಹೊರಟಿದ್ದೀನಿ ಇವಾಗ. ಸೊ ಒಂದು ಕೆಲಸ ಮಾಡೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ JLR ಅಲ್ಲೇ ಸಿಕ್ಬಿಡೋಣ. ಚಲೋ. Let me show you what I got. This beat is so hot. Oh my god. Is that bullshit? I think not. ಗುರು, ನಾನು ಲಾಸ್ಟ್ ಟೈಮ್ ನೋಡಿದಾಗ ಫುಲ್ ಆಗಿತ್ತು ಇದು ಕೆರೆ. ಇವಾಗ ನೋಡಿ ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಎಂಥ ಟೈಮ್ ಬಂದು ನೋಡಿ, ಇಲ್ಲಿ ಇಷ್ಟು ನೀರು ಬಿಟ್ಟರೆ ಒಂದು ಸ್ವಲ್ಪ ನೀರಿಲ್ಲ. Let me show you what I got. This beat is so hot. Hey yo, who made it? I think God. Oh my god. Oh shit, man. Oh my god. Let me show you what I got. This beat is so
ಗುರು ಸಂಜಯ್ ಗುಬ್ಬಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಸೈಂಟಿಸ್ಟ್ ಆ್ಯಕ್ಚುಲಿ. ಆಮೇಲೆ ಅವರು ಈ ಲೆಪರ್ಡ್ ಸೈನ್ಸಲ್ಲೇ ಅವರು PhD ಕೂಡ ಮಾಡಿದ್ದಾರೆ. ಈ ಮಲೆ ಮಹದೇಶ್ವರ ವೈಲ್ಡ್ ಲೈಫ್ ಸ್ಯಾಂಚುರಿ ರೀಜನಲ್ಲೆಲ್ಲ ಸಿಕ್ಕಾಪಟ್ಟೆ ಲೆಪರ್ಡ್ ಸೆನ್ಸಸ್ಸು ಇದನ್ನೆಲ್ಲ ಮಾಡಿದ್ದಾರೆ. ರೇಡಿಯೋ ಕಾಲರ್ ಹಾಕೋದಾಗಿರ್ಬೋದು, ಆಮೇಲೆ ಲೆಪರ್ಡ್ಸ್ಗೆ ಈಗ ಏನಾದರೂ ಯಾವುದಾದ್ರೂ ಕಾನ್ಫ್ಲಿಕ್ಟ್ ಆಗಿ ಡ್ಯಾಮೇಜ್ ಆಗಿರೋ ಅಂದರೆ ಆಗಿರೋ ಲೆಪರ್ಡ್ಸಿಗೆ ಟ್ರೀಟ್ ಮಾಡೋದಾಗಿರ್ಬೋದು, ಈ ಥರ ತುಂಬ ಕೆಲಸಗಳು ಮಾಡಿದ್ದಾರೆ. ಸೊ ಹಾಗಾಗಿ ಲೆಪರ್ಡ್ ಬಗ್ಗೆ ಏನಾದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ಫಾರ್ಮೇಷನ್ ಬೇಕಿತ್ತಂದರೆ ಫಸ್ಟು ಅವರು ಕಾಂಟ್ಯಾಕ್ಟ್ ಮಾಡೋದೇ ಸಂಜಯ್ ಗುಬ್ಬಿ ಅವರಿಗೆ. ಸೊ ಈಗ ಹೋಗ್ತಾ ಇರೋದು ಅವ್ರದ್ದೇ ವರ್ಕ್ಶಾಪಿಗೆ. ಬನ್ನೇರುಘಟ್ಟ JLR ಇನ್ನೊಂದು 900 ಮೀಟರ್ಸ್ ಇದೆ ಅಷ್ಟೇ. ಬಂದ್ವಿ ಆಲ್ಮೋಸ್ಟ್. ಅವ್ರು 9ಗೆ ಬರೋಕ್ಕೆ ಹೇಳಿದರು, ನಾನು 8:45ಗೆ ಹೋಗ್ತಾ ಇದ್ದೀನಿ. ಇಲ್ಲೇ ಇದೆ ನೋಡಿ JLR ಬನ್ನೇರುಘಟ್ಟ ನೇಚರ್ ಕ್ಯಾಂಪ್. ಆಫ್ ರೋಡ್ ಬೇರೆ ಇದೆಯಲ್ಲ ಗುರು. ಓಹೋ, ನೋಡಿ ಎಲೆಕ್ಟ್ರಿಕ್ ಫೆನ್ಸಿಂಗ್ ಕೂಡ ಹಾಕಿದ್ದಾರೆ. ಅಂದರೆ ಪ್ರಾಣಿಗಳು ಕಾಡು ಬಿಟ್ಟು ಈ ಕಡೆ ಯಾವುದೂ ಬರಬಾರ್ದು ಅಂತ. ಬಟ್ ಆನೆಗಳಿಗೆಲ್ಲ ಅದೆಲ್ಲ ಲೆಕ್ಕ ಇಲ್ಲ ಬಿಡಿ. ಅದು ನೋಡಿ 2 ಕಾಂಪೌಂಡ್ ಇದೆ, 2 ಎಲೆಕ್ಟ್ರಿಕ್ ಫೆನ್ಸಿಂಗ್ ಇದೆ. ಸೊ ಇದೇ JLR, ಬಟ್ ಇನ್ನೂ ಓಪನ್ ಆಗಿಲ್ಲ. ಗುರು JLR ಒಳಗೆ ಬಂದಿದ್ದೀನಿ. ಸೊ ಗಾಡಿ ಇಲ್ಲೆಲ್ಲಾದರೂ ಪಾರ್ಕ್ ಮಾಡಿಬಿಡ್ತೀನಿ ರೀ. ಓ ಸಕ್ಕತ್ತಾಗಿದೆ ಗುರು, ಬ್ಯೂಟಿಫುಲ್. Welcome to Bannerghatta National Camp. That's nice, man. Superb. ಇಲ್ಲೇ ನರಳಲ್ಲೇ ಪಾರ್ಕ್ ಮಾಡಿಬಿಡೋಣ, ಸುಮ್ಮನೆ ಹುಡುಗರು. ಏನೇನು ಆ್ಯಕ್ಟಿವಿಟೀಸ್ ಎಲ್ಲ ಇದ್ದಾವೆ. ಸರ್ ವರ್ಕ್ಶಾಪ್ ಚಿರತೆ ನೋಡಿದ್ರಿ ನೋಡಿ ಹಳ್ಳಿ ಸರ್ ನಮ್ಮದು. ಹಾಂ, ಹಳ್ಳಿ ಎಲ್ಲ ಮೇಕೆ ಇದ್ದಾವೆ. ಹಾಂ, ಎಲ್ಲ ನಮ್ಮ ಗುಡ್ಡದಲ್ಲೆಲ್ಲ ನೋಡಿ. ಯಾವ ನಿಮ್ಮದು? ನಮ್ಮದು ಇದು ಚಿಕ್ಕನಾಯಕನಹಳ್ಳಿ ಸರ್, ತುಮಕೂರು ಡಿಸ್ಟ್ರಿಕ್ಟ್. ಚಿಕ್ಕನಾಯಕನಹಳ್ಳಿ ಎಲ್ಲಿ? ಹುಳಿಯಾರ್ ಹತ್ರ ಹಳ್ಳಿ ಸರ್. ಅಲ್ಲಿ ಯಾವುದು? ವಯಸ್ಸಲ್ಲಿ ಕಟ್ಟೆನಾ? ಅಂದಲ್ಗೆರೆ ಹತ್ರ ಚೌಳಕಟ್ಟೆ. ಅಂದಲ್ಗೆರೆ ಹತ್ರ. ಹಾಂ, ಸೂಪರ್. ಹಾಗಾದ್ರೆ ಚಿರತೆ ನೋಡಿರ್ಬೋದು. ನೆಲಮಂಗ ರೇಂಜ್ ಇಲ್ಲ, ಮತ್ತು ಮಾಗಡಿ ರೇಂಜ್ ಇಲ್ಲ, ರಾಮನಗರ ರೇಂಜ್ ಇಲ್ಲ. ಅಲ್ಲಿ ಚಿರತೆ ಹಿಡಿದು ನಮ್ಮದು ಸಾವಂದುರ್ಗ ಮತ್ತು ಬಸವತಾರ ಸ್ವಲ್ಪ ದೊಡ್ಡ ಫಾರೆಸ್ಟ್ ಇದೆ, ಅಲ್ಲಿ ಕೊಡ್ತಾರೆ.
ಮಾಹಿತಿ ಇದೆ. ದಯವಿಟ್ಟು ಒಂದ್ಸಲ ಒಂದು ಲೆಟರ್ ಹಾಕಿ ಅವ್ರಿಗೆ ಎಲ್ಲಿ ಹಿಡಿತೀವಿ ಅಲ್ಲಿ ಬೇರೆ ಕಡೆ ಅಲ್ಲಿ ಹಿಡಿದು ನಮ್ಮ ಈ ಕಡೆ ಬಂದ ತುಂಬಾ ಪ್ರಾಬ್ಲಮ್ ಇದೆ. ನಮ್ಮಲ್ಲಿ ಹಿಡಿದ್ಬಿಡ್ತಾರೆ ಒಂದೊಂದ್ಸಲ ಒಂದು ವರ್ಷದಲ್ಲಿ ನಮ್ಮಲ್ಲೇ ಬಿಟ್ಬಿಡ್ತಾರೆ ತಂದಲ್ಲಿ ದಾಟಿಸ್ಕೊಂಡ್ಬಿಡ್ತಾರೆ ಅನ್ನೋದೆಲ್ಲ ಇದೆ ಸರ್. ಬಟ್ ನಮಗೂ ಕನ್ಫರ್ಮ್ ಇಲ್ಲ ಸರ್. ಬಟ್ ಈಗ ಇದೆ ಹೊರಗಡೆ ತುಂಬಾ ಖರ್ಚು ಬರುತ್ತೆ ಸರ್. ರೇಡಿಯೋ ಕಾಲರ್. ಆಮೇಲೆ ಇದು ಕಟ್ಟಬೇಕು ಹಿಂಗೆ, ಯಾಕೆಂದರೆ ಇದು ಮುಂದೆ ಬಂದು ಅದನ್ನ ಫೋಟೋ ತಂದು There are lot of different features which I can use. Because our main objective is leopard, we'll show the demonstration according to like focusing on leopard. ಮರ ಇಲ್ಲ, ಎಡೆ ಮರ ಇತ್ತು, ಎರಡು ಆಪೋಸಿಟ್ ಇದೆ. ಅವಾಗ ಒಂದು ಕ್ಯಾಮ್ರಾ ಸ್ವಲ್ಪ ಸ್ಲೈಟ್ಲಿ, ನಾಟ್ ಟೂ ಮಚ್, ಕಟ್ಟುವಾಗ ಸ್ವಲ್ಪ ಈ ಥರ ಸ್ವಲ್ಪ ಒಂದು 2 ಡಿಗ್ರಿ ಹಾಕಿದ್ರೆ ಅಷ್ಟೇ. ಆಮೇಲೆ ಏನು ಗೊತ್ತಾ, ಇದೊಂದು ಐ ಥಿಂಕ್ ಗ್ರಾಸ್ ಜಸ್ಟ್ ಕ್ಲಿಯರ್ ದ ಗ್ರಾಸ್. ಹಾಂ, Tiger is like I could kill you with my finger. There are spots also. on body. I guess it will be there only for First now rescue operations ಹೋದಾಗ first thing you have to consider is safety of the public. Second thing is safety of the animal. Third point is safety of the persons. ಯಾರು ನಾವು ಹ್ಯಾಂಡಲ್ ಮಾಡ್ತೀವಿ ನಮ್ಮ ಸೇಫ್ಟಿ. ಸೊ ಈ 3 ಪಾಯಿಂಟ್ಸು ನಾವು ಯಾವತ್ತೂ ಗಮನದಲ್ಲಿ ಇಟ್ಕೊಬೇಕು. ಬೇರೆ ರೇಂಜಸಲ್ಲಂದರೆ ಫಾರೆಸ್ಟಲ್ಲಂದರೆ ಸೇಫ್ಟಿ ಆಫ್ ದ ಪಬ್ಲಿಕ್ ಅಷ್ಟೊಂದು ಬರಲ್ಲ, ಅದು ರಿಸ್ಕ್ ಇರುತ್ತೆ. ಬಟ್ ನಮ್ಮ ಅರ್ಬನ್ ಏರಿಯಾಸಲ್ಲಿ ಸೇಫ್ಟಿ ಆಫ್ ದಿ ಪಬ್ಲಿಕ್ ಫಸ್ಟ್ ಇಂಪಾರ್ಟೆನ್ಸ್. ಡಾಟ್ಸಲ್ಲಿ 2 ಥರ ಇರುತ್ತೆ. ಒಂದು ಕಾರ್ಟ್ರೇಜ್ ಆಪ್ರೇಟೆಡ್ ಡಾಟ್ಸ್ ಅಂದರೆ ಇದು ಕಾರ್ಬನ್ ಡೈಆಕ್ಸೈಡ್ ಆಪ್ರೇಟೆಡ್ ಡಾಟ್, ಇದು ಕಾರ್ಬನ್ ಡೈಆಕ್ಸೈಡ್ ಆಪ್ರೇಟೆಡ್ ಡಾಟ್. ಸೊ ಇದರಲ್ಲಿ ಡಬಲ್ ಬ್ಯಾರಲ್ ಇರುತ್ತೆ.
ಸೊ ಒಂದರಲ್ಲಿ 5 ml ಸಿರಿಂಜ್ ಹಾಕ್ಬೋದು, ಇನ್ನೊಂದರಲ್ಲಿ 3 ml ಸಿರಿಂಜ್ ಹಾಕ್ಬೇಕು. ಇದರಲ್ಲಿ ನಾವು ಡಿಸ್ಟೆನ್ಸ್ ಆಫ್ ದಿ ಕಾರ್ಟ್ರೇಜ್ ಅಂದರೆ ಬುಲೆಟ್ ಹಾಕಿ ಹೊಡೆಯೋದು. ಅದು ಹಳೆ ಕಾಲದ ಈಗ ಯಾವುದು ಬರ್ತಿಲ್ಲ, ಬಟ್ ಅದನ್ನು ಬುಲೆಟ್ ಹಾಕಿ ನಾವು ಹೊಡಿಬೋದಾಗಿತ್ತು. ಅದರಲ್ಲಿ ಡಾಟ್ಸು ಡಿಸ್ಟೆನ್ಸ್ ನಾವು ಮೇಂಟೈನ್ ಇದು ಮಾಡೋಕ್ಕಾಗ್ತಿದ್ದಲ್ಲ. ಪವರು ಒಂದೇ ಸರಿ ಹೋಗೋದು. ಗ್ಯಾಸ್ ಆಪ್ರೇಟೆಡ್, ಕಾರ್ಬನ್ ಡೈಆಕ್ಸೈಡ್ ಆಪ್ರೇಟೆಡ್ ಅಂದರೆ ನಾವು ಫೋರ್ಸ್ ಆಫ್ ದಿ ಡಾಟ್, ಸಿರಿಂಜು ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಅನ್ನೋದನ್ನ ನಾವು ಇದರಲ್ಲಿ ಗೇಜ್ ಮಾಡ್ಬೋದು. ಅದು ಅನಿಮಲ್ಗೆ ಜಾಸ್ತಿ ಗೇಜ್ ಇಟ್ಟು ಅನಿಮಲ್ಗೆ ಇಂಜೂರ್ ಮಾಡಿದಂಗೂ ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ಈ ರೀತಿ ಮೊದಲೇ ಡೋಸ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಯಾವ ಮೆಡಿಸಿನ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ ನಾವು ಮೇಲಿಂದ ಫಿಲ್ ಮಾಡೋದು. ಸೊ ಈ ರೀತಿ ಇದು 3 ml ಡಾಟ್, ಇದರಲ್ಲಿ ವೆರೈಟಿ ಬರುತ್ತೆ. ಇದು 3 ml ಡಾಟು, ಇನ್ನೊಂದು 10 ml ಡಾಟ್ ಬರುತ್ತೆ. 10 ml ಯೂಸಲಿ ಕ್ಯಾಪ್ಚರ್ಸ್ ಯೂಸ್ ಮಾಡ್ತೀವಿ. 5 ml ಯೂಸಲಿ ಟೈಗರ್ಸ್ ಯೂಸ್ ಮಾಡ್ತೀವಿ. ಲೆಪರ್ಡ್ಸ್ 3 ml ಇಸ್ ಸಫಿಷಿಯಂಟ್. ಸೊ ಇದನ್ನು ಒಂದ್ಸರಿ ನಾವು ಇದನ್ನು ಫಿಲ್ ಆಯಿತು ಅಂದರೆ ಕವರ್ ಮಾಡ್ತೀವಿ. ಕವರ್ ಮಾಡಿ ನೆಕ್ಸ್ಟ್ ಪ್ರೆಷರ್ ಕೊಡ್ತೀವಿ. ಪ್ರೆಷರಿಂದ ಬ್ಯಾಕ್ ಸೈಡ್ ಪ್ರೆಷರ್ ಕೊಟ್ಟು ವಿಲ್ ಫಿಕ್ಸ್ ದ ಟೈಲ್ ಪೀಸ್ ಫಿಕ್ಸ್ ಮಾಡಿ ನಾವು ಡಾಟ್ ಇಸ್ ರೆಡಿ. ಇದನ್ನು ಚೇಂಬರ್ ಒಳಗೆ ಪುಷ್ ಮಾಡಿ ಸೊ ಅನಿಮಲ್ ಸೈಟ್ ಅಂದರೆ ಅನಿಮಲ್ ಸೈಟ್ ಆದ್ಮೇಲೆ ಪ್ರೆಷರ್ ಫಿಕ್ಸ್ ಮಾಡಿ ವಿಲ್ ಸೇಮ್ ಆ್ಯಂಡ್ ಫೈನ್ ಅಷ್ಟೇ. ನಮಸ್ಕಾರ. ಈ ದಿನ ಏನು ಅರಣ್ಯ ಇಲಾಖೆಯ ಮುಂಚೂಣಿ ಸಿಬ್ಬಂದಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಚಿರತೆ ಕಾರ್ಯಪಡೆ ಅವರಿಗೆ ಏನು ತರಬೇತಿ ಕಾರ್ಯಾಗಾರನ ನಮ್ಮ CCF ಸಾಹೇಬರು ಹಾಗೂ DCF ಸಾಹೇಬರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು. ಇದಕ್ಕೆ ನಮಗೆ ಎಲ್ಲರಿಗೂ ಗೊತ್ತಿದೆ, ಬೆಳಗಿನ ನಾವು ನೋಡಿದ್ದೀವಿ. ಈಗ ಸಂಜಯ್ ಗುಬ್ಬಿ ಸರ್ ಮತ್ತು ಅವರ ಹೊಳೆಮತ್ತಿ ನೇಚರ್ ಫೌಂಡೇಶನ್ನು ಎಷ್ಟೋ ವಿಸ್ತೃತವಾಗಿ ಹೇಳಿದ್ದಾರೆ. ಅಂದರೆ ನಮ್ಮ ಒಂದಿನಕ್ಕೆ ಸುಮಾರು ನೋಡಲಿಲ್ಲರೂ ಸಹಿತ ಚಿರತೆ ನೋಡಿ ಅದ್ರ ಬಗ್ಗೆ ಐಡೆಂಟಿಫೈ ಮಾಡೋಷ್ಟು ನಾಲೆಜ್ ಬಂದಿದೆ ಅನ್ಬೋದು ಸರ್. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೂ ನಮ್ಮ ಪಶುವೈದ್ಯಾಧಿಕಾರಿಗಳು ಇಲ್ಲಿ ಅವ್ರಿಗೂ ನಮಗೂ ಹಳೆ ಸಂಬಂಧ. ಅಂದರೆ ಏಕೆಂದರೆ LTF ಅವ್ರಿಗೆ ಬಿಟ್ಟು ಯಾವುದೇ ಚಿರತೆ ಬರಲಿ, ಯಾವುದೇ ಇದು ಬರಲಿ, ಅವ್ರಿಗೆ ನಮಗಿಂತ ಜಾಸ್ತಿ ಎಫರ್ಟ್ ಅವ್ರದ್ದು ಪೆಟ್ಟು ಅವರಿಗೆ ತಿಂತಿದ್ದಾರೆ ನಮ್ಮ ಜೊತೆಗೆ. ಕೂಡಲಲ್ಲಿ ಅವ್ರ ಚಿರತೆ ಹೊಡೆದೇ ಬಿಡುತ್ತೆ ಅವರಿಗೆ. ಅವ್ರು ಬಂದು ಬ್ಯಾಂಡೇಜ್ ಹಾಕೊಂಡು ಬಂದು ಅದೇ 1 ಅವರಲ್ಲಿ ಮತ್ತೆ ಆಪ್ರೇಷನ್ ನಿರ್ವಹಿಸಿದ್ರು. ಅದನ್ನು ನಾವು ನೋಡಿದ್ದೀವಿ. ನಿಮ್ಮ ಡೆಡಿಕೇಶನ್ಗೂ ನಾವು ಹ್ಯಾಟ್ಸ್ ಆಫ್ ಸರ್. ನಮಗೆ ಇದಕ್ಕೆ ಏನು ಕಾರ್ಯಾಗಾರಕ್ಕೆ ನಮಗೆ ನೀವು ಮತ್ತು ನಮ್ಮ ಮಂಜುನಾಥ್ ಸರ್ ಭಾಗಿಯಾಗಿ ನಮಗೆ ಟ್ರೈನಿಂಗ್ ಕೊಟ್ಟಿದ್ದೀರಾ. ನಿಮಗೆ ನಮ್ಮನೆಲ್ಲ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಹಾಯಕ ಶಂಕರಗೌಡ ಸರ್ ಇದ್ದಾರೆ, ಅವ್ರಿಗೂ ಸಹಿತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ RFOs, DRFOs ಹಾಗೂ ಬೀಟ್ ಫಾರೆಸ್ಟು ಹಾಗೂ ಮುಖ್ಯವಾಗಿ LTF ಸಿಬ್ಬಂದಿಗಳು, ನೀವು ಕಲಿತ್ರೆ ಅದಕ್ಕೆ ಅಲ್ಲಿ ಅರ್ಧ ನಮಗೆ ಹಾಫ್ ಡನ್ ಅನ್ಬೋದು ಅವ್ರಿಗೂ. ಅದೇ ಥರ ಇವರೆಲ್ಲ ಸಹಕಾರದೊಂದಿಗೆ ಮುಂದುವರಿಯೋಣ, ಈ ಕಾರ್ಯಪಡೆನ ಯಶಸ್ವಿ ಆಗೋಣ ಅಂತ ಬಯಸ್ತಾ ನನ್ನ ವಂದನಾಪನ ಮುಗಿಸ್ತೇನೆ. ಸೊ ನೋಡಿದ್ರಲ್ಲ ಗುರು, ಇದಿಷ್ಟು ಇವತ್ತಿನ ವರ್ಕ್ಶಾಪ್ ಬಗ್ಗೆ ಏನೇನಾಯಿತು ಎಲ್ಲನೂ ನಾನು ತೋರಿಸಿದ್ದೀನಿ ಇವಾಗ. ಆಲ್ಮೋಸ್ಟ್ ಬೆಂಗಳೂರು ಇನ್ ಆ್ಯಂಡ್ ಅರೌಂಡಲ್ಲಿರೋ ರೇಂಜಸ್ದು ಎಲ್ಲ RFOs, DRFOs, ಬೀಟ್ ಫಾರೆಸ್ಟರ್ಸು, ಗಾರ್ಡ್ಸು, ಆಮೇಲೆ ವಾಚರ್ಸು ಮತ್ತು LTF ಸ್ಟಾಫ್ಗಳು, ಇನ್ಕ್ಲೂಡಿಂಗ್ ಫಾರೆಸ್ಟ್ ಮೇಯ್ನ್ ಆಫೀಸರ್ಸು ಎಲ್ಲರೂ ಬಂದಿದ್ದರು. ಒಂದೊಳ್ಳೆ ಇನ್ಫಾರ್ಮೇಟಿವ್ ಡೇ ಇವತ್ತು ಆ್ಯಕ್ಚುಲಿ, ಅವರಿಗೂ ಅಷ್ಟೇ ನಮಗೂ ಅಷ್ಟೇ. ಸೊ ಇದಿಷ್ಟು ಇವತ್ತಿನ ಬಗ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇದೇ ಥರ ಒಂದು ಯಾವುದಾದ್ರೂ ಅಡ್ವೆಂಚರಸ್ ಆಗಿರೋ ಅಥವಾ ಇನ್ಫಾರ್ಮೇಟಿವ್ ಆಗಿರೋ ಒಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.